ಎಣ್ಣೆ ಏಟಲ್ಲಿ ಪ್ರಪೋಸ್ ಮಾಡೇ ಬಿಟ್ಟೆ, ಒಂದೇ ಒಂದು ಮುತ್ತು ಕೊಡೋಕ್ ಹೋಗೇ ಬಿಟ್ಟೆ. ಕುಡ್ಕೊಂಡ್ ಬಂದಿದ್ಯಾ ಲೋಫರ್, ಹೋಗೋ. ಡಾರ್ಲಿಂಗ್ ನಾಳೆಯಿಂದ ಎಣ್ಣೆ ಬಿಟ್ಬಿಡ್ತೀನಿ, ಒಂದಿನ ಲಾಸ್ಟು ಕುಡ್ದು ಬಿಡ್ತೀನಿ. ಏನೇ ಶೂಸ್ ಸಕ್ಕದಾಗಿದೆ, ಎಲ್ಲಿ ತಗೊಂಡೆ? ನಮ್ಮ ಅಜ್ಜಿ ಹತ್ರನು ಸೇಮ್ ಶೂಸ್ ಗೊತ್ತಾ? ಬಾ ಹೋಗೋಣ. ಬರ್ಬೇಕಾದ್ರೆ ಅಜ್ಜಿ ಆಶೀರ್ವಾದ ತಗೊಂಡ್ಯಾ? ಇಲ್ವಲ್ಲ. ಕಾಲ್ ಮುಗಿ ಆಶೀರ್ವಾದ ಮಾಡ್ತೀನಿ. ಯಾಕೋ ಮಚ್ಚ ಸಪ್ಕಿದ್ಯಾ? ನಮ್ಮ ಹುಗ್ಗಿ ಜೊತೆ ಬ್ರೇಕಪ್ ಆಯ್ತು. ಬ್ರೇಕಪ್ಪ ಯಾಕೆ? ನಾನು ತಾಮಂಜಲಿ ನೋಡ್ತಾ ಇದ್ರೆ ಅವಳಿಗೆ ಚೋಟ ಬಿಡ್ಬೇಕಂತೆ, ಅದಕ್ಕೆ ಬ್ರೇಕಪ್ ಆಯ್ತು. ಓಯ್, ನಾನು ನಿನ್ನ ಹತ್ರ ಲೋನ್ ತಗೊಂಡಿದ್ದೀನಾ? ಇಲ್ವಲ್ಲ, ಯಾಕೆ? ಮತ್ತೆ ಯಾಕೆ ನಿನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಿದೆ? ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. ಶೂರ್ಪಣಕಿ ನಿಂಗ್ ಗೊತ್ತ, ಆ ರಾವಣ ಹೆಂಗ್ ಸತ್ತ, ಹೆಂಗಿ ಹುಡುಗಿರಿಗೆ ನಾನೇ ರಾಜ ನಾನು. ನೀನ್ ಹಿಂಗೆ ಕುಡಿತಾ ಇರೋ, ರೋಡಲ್ಲಿ ಇರೋರೆಲ್ಲ ಕುಡ್ಕ ಅಂತಾರೆ. ಪರವಾಗಿಲ್ಲ, ಒಂದು ಹುಡುಗಿ ಇದ್ದೆ ಬಿದ್ದು ದೇವದಾಸ್ ಅನ್ಸ್ಕೊಳ್ಳೋ ಬದಲು ಕುಡ್ಕ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ. ಆದ ಮೇಲೆ ಎಲ್ಲ ಕೃಷ್ಣ ಲೀಲೆ. ಯಾಕೋ ಲೇಟು? ತಪ್ಪಾಯ್ತು ಬುದ್ಧಿ, ಇನ್ನೊಂದ್ ಮನೆ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಲೇಟ್ ಆಗೋಯ್ತು. ಇನ್ಮೇಲೆ ಬೇಗ ಬಾ ಮಗ. ಹೊಟ್ಟೆ ಫುಲ್ ತುಂಬ ಮಗ, ಆಗ್ತಿಲ್ಲ ಎಸೆತೀನಿ ಮಗ. ಹೇ ಮಗ, ಯಾಕೆ ಎಸಿದ್ಯಾ? ಅಲ್ಲಿ ಕೆಲ್ಸದವನು ಅವ್ನಿಗೆ ಹೋಗಿ ಕೊಡು. ಅಲ್ವಾ? ಏಯ್ ಬೈಲಿ, ಒಳ್ಳೆ ಬಿರಿಯಾನಿ ತಿನ್ನು. ಬಿರಿಯಾನಿನ ಬುದ್ಧಿ? ಹಾ ತಿನ್ನು. ಅಣ್ಣ, ನಂಗೆ ತುಂಬಾ ಹೊಟ್ಟೆ ಎಸೆತಿದೆ, ತಗೊಂಡ್ಬರ್ತೀಯ ಅಣ್ಣ? ಯಾಕೋ ಮುಚ್ಚಿಡ್ತಿದ್ಯಾ? ತಿನ್ಬಿಟ್ಟಾಗತ್ತಾನೆ. ಸರ್, ಈ ಊಟ ನಾನೊಬ್ನೇ ತಿಂದ್ರೆ ನಾನೊಬ್ನೇ ಹೊಟ್ಟೆ ತುಂಬಿಸ್ಕೊತೀನಿ ಸರ್. ಅದೇ ಮನೆಗೆ ತಗೊಂಡೋದ್ರೆ ನಮ್ಮ ಅಣ್ಣ, ನಮ್ಮಮ್ಮ, ನನ್ನ ತಂಗಿ ಎಲ್ಲ ಹೊಟ್ಟೆ ತುಂಬಾ ತಿಂತೀವಿ ಸರ್. ಒಂದೊತ್ತಿನ ಊಟ ಎಷ್ಟೋ ಬಡವರಿಗೆ ಕನಸು, ಹಸಿದವರಿಗೆ ಅನ್ನ ನೀಡಿ. ಹಾಯ್ ರಮ್ಯಾ. ಹಲೋ ಯಶು. ಮೀಟ್ ಮೈ ಬಾಯ್ ಫ್ರೆಂಡ್. ಆಕ್ಚುಲಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು. ಆಕ್ಚುಲಿ ಅವ್ನಿಗೆ ಸೂಟೇ ಆಗಲ್ಲ, ಹೀಸೋ ಬ್ಲ್ಯಾಕ್. ಅವ್ನು ನೋಡಕ್ ಬ್ಲ್ಯಾಕ್ ಅಷ್ಟೇ, ಆದ್ರೆ ನನ್ನ ಲೈಫ್ನ ಕಲರ್ಫುಲ್ ಮಾಡ್ಬೇಕಂದ್ರೆ ಅವನಿಗೆ ಮಾತ್ರ ಸಾಧ್ಯ. You are my cutie naughty sweetie baby, you are my dolly doody beauty baby. ನನ್ನ ನಂಬಿಸಿ ನೀನು ಅವಳವರಿಸಿದೆ, ಹುಚ್ಚು ಪ್ರೀತಿಯ ಕಂಡು ಸೋತೆನು ನಾನು. ಹೆಣ್ಣು ಮನಸ್ಸುಗಳಿಗೆ ನೋವೇನೋ ಭಾವಿಸುವೆ ನೀನು ಮೋಸ. ನಡೆಗೆ ಜವರ ಸೈ ಸೈ ಜಾರಿ ತಬ್ಬಿದ್ದನಲ್ಲೋ. ಹಾ ಹೇಳಮ್ಮ, ಯಾವ ಹುಡ್ಗ ಬೇಕು? ಕರೆಂಟ್ ಜೊತೆಗೆ ಕಬಡ್ಡಿ ಆಡೋ ಕದೆ ಮನು ಬೇಕು, ಅಂಬಾರಿ ಅಂತ ಜಂಬಾನ ಇಳಿಸೋ ಲಂಬು ಬರಬೇಕು. ನನ್ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಅಲ್ಲ ಮಾರಾಯರೆ, ಕಿವಿ ಒಳಗೆ ಹಲ್ಲಿ ಹೋಗುವ ತನಕ ಏನ್ ಮಾಡ್ತಿದ್ರಿ? ಮೊದಲು ಸೊಳ್ಳೆ ಹೋಯ್ತು ಡಾಕ್ಟ್ರೆ, ಅದನ್ನು ಹಿಡಿಯೋಕೆ ಹಲ್ಲಿ ಹೋಯ್ತು. ಹೋಗಿ ಹಿಡ್ಕೊಂಡು ಬರ್ಲಿ ಅಂತ ಸುಮ್ನಿದ್ದೆ, ಆದ್ರೆ ಸೊಳ್ಳೆಯೂ ಬರ್ಲಿಲ್ಲ, ಹಲ್ಲಿಯೂ ಬರ್ಲಿಲ್ಲ. ಟ್ರಿನ್ ಕಾಲ್ ಬಂದ್ರೆ ಆನ್ಸರ್ ಮಾಡ್ಬೇಕಂತ ಗೊತ್ತಿಲ್ವಾ?
ನೀವು ಕರೆ ಮಾಡಿರುವ ಚಂದಾದಾರರು ಸದ್ಯ ನಿಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ. ಅವರನ್ನು ಮಾತನಾಡಿಸುವ ವ್ಯರ್ಥ ಪ್ರಯತ್ನವನ್ನು ಮಾಡದಿರಿ. ನಿಮ್ ಹುಡುಗಿರ್ ಜಾತಿಗಷ್ಟು ಬೆಂಕಿ ಹಾಕ ನಿನ್ನೆ ತಾನೇ ಬೈತಿದ್ದಲ್ಲೇ ಅವಳಿಗೆ. ಸ್ನೇಹ ಒಂದೇ ನಿಸ್ವಾರ್ಥ, ನಮ್ಮ ಮಾನ ಮುಚ್ಚು ಬಟ್ಟೆ ಕಳ್ತಿ ಬಿದ್ರೆ ಎಷ್ಟು ಬೇಗ ನಾವು ಎಚ್ಚರಾಗುತ್ತೀವೋ ಅಷ್ಟು ಬೇಗ ಧಾವಿಸಬೇಕು ಒಬ್ಬ ಗೆಳೆಯನ ಕಷ್ಟಕ್ಕೆ. ಹಾಯ್ ಮಚ್ಚ. ಹಾಯ್ ಮಚ್ಚಿ, ಇವಳು ನನ್ನ ಫ್ರೆಂಡು ಮಚ್ಚಿ. ಹಾಯ್. ಅಯ್ಯೋ ಡಚ್ಚು ಕಾಲ್ ಮಾಡ್ತಾವನಲ್ಲ. ಹಲೋ ಹೇಳ ಮಚ್ಚ. ಮಚ್ಚ ಎಲ್ಲಿದ್ಯಾ ಮಚ್ಚ? ಸ್ವಲ್ಪ ಬಿಸಿ ಇದೀನಲ್ಲೋ ಮಚ್ಚ. ಅರ್ಜೆಂಟ್ ಇತ್ತು ಕಣೋ. ಅಯ್ಯೋ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟಿದ್ದೀನಲ್ಲೋ. ಹೌದಾ, ಸರಿ ಮಚ್ಚ. ಓಕೆ ಮಚ್ಚ, ಬಾಯ್, ಟೇಕ್ ಕೇರ್. ನೀನ್ ಹಿಂಗ್ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣೋ. ಹೊಸ ಫ್ರೆಂಡ್ ಬಂದ್ರು ಅಂದ್ಬಿಟ್ಟು ಹಳೆ ಫ್ರೆಂಡನ್ ಮರ್ತ್ಬಿಟ್ಟೆ ಅಲ್ಲ. ಚೆನ್ನಾಗಿರ್ರಿ. ಹುಡುಗಿ ಬಂದ್ಲು ನಾನು ನನ್ನ ದೊಡ್ಡ ಅಂದ್ರೆ ಹಲೋ. ಹಾ, ಯಾರು? ನಾನಿನ್ ಹುಡುಗನ ಅಕ್ಕ ಅದೀನಿ. ನಾನು ನಿನ್ ತಮ್ಮನ್ ಲವರ್ ಅದೀನಿ. ನೀ ನನ್ ತಮ್ಮಗ ಎದಕ್ ಲವ್ ಮಾಡತ್ತಿ? ಯವ್ವ, ನೀ ಯಾಕೆ ನನ್ ಲವರಿಗೆ ಅಕ್ಕ ಆಗಿ? ಹಿಂಗ ನನ್ನ ಮದುವೆ ಫಿಕ್ಸ್ ಆಯಿತು. ನಾನು ನಿನ್ನ ಜೊತೆ ಇರೋಕ್ಕಾಗಲ್ಲ. ನೀನು ಬಂದಿದ್ದ ಖುಷಿನೂ ಇಲ್ಲ, ಹೋಗೋ ದುಃಖನೂ ಇಲ್ಲ. ಮಾಡುವಾಗ ನಾಲಿಗೆ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ಪತಿಯ ನಾಲಿಗೆಯನ್ನೇ ಕತ್ತರಿಸಿದ ಪತ್ನಿ. ಎಂತ ಜನ ರೀ, ಇಂಥ ರೊಮ್ಯಾಂಟಿಕ್ ವಿಷಯನ ಟ್ರಾಜಿಡಿಲಿ ಎಂಡ್ ಮಾಡ್ತಾರೆ. ವಿಶೇಷವೆಂದರೆ ಪತಿಯ ನಾಲಿಗೆಯು ತನ್ನ ಪತ್ನಿಯ ಬಾಯಲ್ಲಿ ಇರಲಿಲ್ಲವಂತೆ. ಯಾರು ಹುಡುಗಿರ್ನ ಮೇಲಿಂದ ಕೆಳಗಡೆವರೆಗೂ ಗುರಾಯಿಸ್ತಾ ಇರ್ತಾರೋ ದೇವ್ರೆ, ಅವ್ರಿಗೆಲ್ಲ ಹೆಣ್ಮಕ್ಳೇ ಕೊಡಪ್ಪ. ಭಗವಂತನ ಕಣ್ಣಿಲ್ವವ್ವ, ಇಂಥ ಊರ ಪುಟ್ಟನವ್ವ, ಸುರ್ಸುರ್ನೆ ಸುಟ್ಟಾಗ್ತಾನೆ ಮೂರ್ಮೂರ್. ಕೃಷ್ಣ ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ, ಯಾವ ಕನ್ಯೆಯನ್ನು ಕಣ್ಣೆತ್ತಿ ನೋಡಲ್ಲ. ನನ್ನ ನೋಡಲ್ವಾ? ನೋಡ್ತಾನೆ ಇದೀನಲ್ಲ. ಇಷ್ಟು ದಿನ ನನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ ನಿನ್ನ ಹೃದಯದಲ್ಲಿ ನಾನು ಶಾಶ್ವತವಾಗಿ ಉಳ್ಕೊಳ್ಳೋ ಅಂತ ದಿನ ಅದು. ನಾವು ಸೇರ್ತಾ ಇದ್ದೀವಿ ಅನ್ನೋ ಖುಷಿಗೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ. ಪ್ಲೀಸ್ ಕನ್ನಡದಲ್ಲಿ ಮಾತಾಡ, ನಂಗೆ ಏನು ಅರ್ಥ ಆಯ್ತಾ ಇಲ್ಲ. ಮುಖದಲ್ಲಿ ಮೋಡವೇ ಇಲ್ಲ, ನಡುಮಲಿ ಮಾಡತೆ ಇಲ್ಲ, ನಗುವಿಗೆ ಕೊರತೆ ಇಲ್ಲ, ನಡತೆಗೆ ಸಾಟಿ ಇಲ್ಲ. ಪಕ್ಕ ಬರ್ತಾಳೆ, ತಪ್ಪಿ ಕೊಡ್ತಾಳೆ, ಕೊನೆ ತನಕ ಪ್ರಾಣ. ಒಂದ್ ಪುಟ್ಟ ಮನೆ, ಮಳೆ ಬಂದ್ರೆ ಓಡಾಡಕ್ ಕಾರು, ಬೆಚ್ಚ ತಬ್ಬನ್ ಸುತ್ತಾಡಕ್ ಬೈಕು, ಇಬ್ರು ಮಕ್ಳು, ಒಳ್ಳೆ ಸ್ಕೂಲು, ದುಡಿಯಕ್ ನೀನು, ಮನೇಲಿರಕ್ ನಾನು, ಇಷ್ಟಿದ್ರೆ ಸಾಕು. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ನೀನಿರುವುದು ನನಗೆ, ನಾನು ಇರುವುದು ನಿನಗೆ, ನಮ್ಮಿಂದ ಇನ್ನು ಪ್ರೀತಿ ಬೆಳೆಯಲಿ ಆಕಾಶದ ತುದಿಗೆ, ಕಡಲು ಇರುವುದು ಅಲೆಗೆ. ಪ್ರೀತಿಲಿ ಮೋಸ ಮಾಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಪ್ರೀತಿನೇ ಮೋಸ ಅಂತ. ಚೀಪ್. ಕತ್ತಿಗಿಂತ ಕಣ್ಣು ಮೊನಚು ಇದೆ ಇದೆ ಈ ಬೊಂಬೆಗೆ ವಯ್ಯಾರ ಮಾಡು. ವಂಚನೆ ಮಾಡಿರೋ ವಂಚಕನೋ ಅವನೋ,
ನಾಟಕ ಮಾಡುವನು, ಸುಳ್ಳೆ ಹೇಳುವನು, ನೋವಲು ಸಾವಲು ಪ್ರೀತಿಯಾಳಿವನು, ಮೋಸಗಾರನೋ 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 ಮೋಸಗಾರನೋ. ಕಳೆದ ಜೀವನವ ಮರೆಯೋ ಸಾಹಸವನ್ನು ಮಾಡಿದೆನೋ ವರುಷಗಳ ಹಿಂದೆಯೇ ನಾನು. ಅವನು ಹೇಳಿದ ಬಣ್ಣದ ಮಾತುಗಳನ್ನು ನಂಬಿದೆ ನಾನು, ದ್ವೇಷವ ಬಯಸದ ಹೆಣ್ಣು. ಕಣ್ಣೀರೇ ಇನ್ನು ಜೀವನ ಸಾಕಿನ್ನು ಬದುಕು. ಗರ್ಲ್ ಫ್ರೆಂಡ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಎಲ್ಲ ಗೊತ್ತಿರುತ್ತೆ, ಆದ್ರೆ ಬಾಯ್ ಫ್ರೆಂಡ್ ಮುಂದೆ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತೀವಿ. ಯಾರೇ ನೀನು ನಿನ್ನ ನೋಡಿ ಜಾರಿ ಹೋದೆ. ಅಣ್ಣ, ಇಂಗ್ಲಿಷ್ ಒಳಗ ಐ ಆಮ್ ಗೋಯಿಂಗ್, ಇದು ಕನ್ನಡ ಒಳಗ ಏನಂತಾರಣ? ನಾನು ಹೊಂಟೀನಿ. ಹಂಗ್ಯಾಂಗ ಹೋಗ್ತೀನಿ, ಬಿಟ್ರೆ ಹೋಗ್ಬೇಕಲ್ಲ ನೀ. ಇದು ಹೇಳ ಹೋಗ ನನಗ. 20 ಮಂದಿ ಕೇಳಿನಿ, ಎಲ್ಲಾರು ಹೊಂಟೀನಿ ಅಂತಾರೆ. ಚಿನ್ನ, ಐ ಲವ್ ಯು ಕಣೆ. ಇದೇನೇನಾ ಎಲ್ಲರೂ ಹೋಗಿ ಅವ್ರ ಗರ್ಲ್ ಫ್ರೆಂಡ್ಸ್ ಹೇಳಿದ್ರೆ ನೀನ್ ಬಂದ್ ನನ್ಗೆ ಹೇಳ್ತಿದ್ಯಾ? ಯಾಕಂದ್ರೆ ಎಲ್ಲಾ ಗರ್ಲ್ ಫ್ರೆಂಡ್ಸ್ ತರ ನೀನ್ ನನ್ನ ಬಿಟ್ಟೋಗಿ ಮೋಸ ಮಾಡಲ್ವಲ್ಲ, ಅದಕ್ಕೆ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಹೇ ಗಾಯ್ಸ್, ಹೆಂಗಿದ್ದೀರಾ? ಇವತ್ತು ನಾವು ಉಲ್ಲಾಸ್ ಸರ್ ಜೊತೆಗಿದ್ದೀವಿ. ಸೊ ಇವತ್ತು ನಾವು ನಮ್ಮ ಮನೆ ಊಟ ಕರ್ನಾಟಕದ ಅನ್ನ ಸಾರು ತಿಂದಿ ತೋರಿಸ್ತೀವಿ. ಅನ್ನ ಸಾರ್ ಚಿಕನ್ ಲೆಗ್ ಪೀಸ್. ಟೆನ್ಷನ್ ತಗೋಬೇಡಿ, ನಿಮ್ಮ ಅಣ್ಣನ ಹತ್ರ ಸೊಲ್ಯೂಷನ್ ಇದೆ.